ಇಷ್ಟು ಬೇಗ ಮದುವೆ ಬೇಕಾ ಅಂತಲೇ ಫಸ್ಟು ನಾನು ಕೇಳ್ತೀನಿ. ಯಾಕಂದರೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಒಂದು 1000 ಒಳಗೆ ಇದೆ. ಇದು ಬಿಗಿನರ್ಸ್ ಏನಾದರೂ ನೀವು ಲವ್ ಮ್ಯಾರೇಜಾ, ನೀವು ಏನು ಓಡೋಗಿ ಮದುವೆ ಮಾಡ್ಕೊಂಬಂದು ಮಗು ಮಾಡ್ಕೊಂಡಿದ್ದೀರಾ? ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹೊಸ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬೆಳಗಿನ ಜಾವ ಬೇಗನೆ ಫಾರ್ಮ್ ಹತ್ರ ಬಂದು ಹಸು ಹಾಲು ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿಕೊಡ್ವಿ. ಇನ್ನು ಇಲ್ಲಿನ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಿಂದಿನ ದಿವಸ ಮಳೆ ಕೂಡ ಬಂದಿತ್ತು. ಇನ್ನು ಹಕ್ಕಿಗಳ ಸೌಂಡ್ ಜೊತೆಗೆ ನಮ್ಮ ಕೆಲಸ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಪ್ರಶಾಂತವಾಗಿತ್ತು. ಇನ್ನು ಮಳೆ ಶುರು ಆಗಿರೋದ್ರಿಂದ ಮೇವು ಕೂಡ ಸ್ಟಾರ್ಟ್ ಆಗಿರುತ್ತೆ. ಸಣ್ಣ ಸಣ್ಣ ಹುಲ್ಲೆಲ್ಲ ಬೆಳೆದಿರುತ್ತೆ. ಹಾಗಾಗಿ ಹಸುಗಳು ಈ ವಾತಾವರಣ ತುಂಬಾ ಇಷ್ಟಪಡ್ತವೆ. ಹಾಗಾಗಿ ನಾವು ಅದನ್ನು ಇವಾಗ ಹೊರಗಡೆ ಬಿಡ್ತಾ ಇದ್ದೀವಿ. ಇಷ್ಟು ದಿವಸ ಹೊರಗಡೆ ಬಿಡ್ತಾ ಇರಲಿಲ್ಲ, ಬೇಸಿಗೆ ಅಂತ ಹೇಳ್ಬಿಟ್ಟು ಕಟ್ಟಾಕಿ ಹುಲ್ಲಾಕ್ತಾಯಿದ್ವಿ. ಇನ್ನು ಅವುಗಳ್ನು ಕೂಡ ಓಡಾಡ್ಕೊಂಡು ಆರಾಮಾಗಿ ಇದ್ಬಿಟ್ಟು ಬರೋದಕ್ಕೆ ಬಿಟ್ಬಿಟ್ಟು ಮನೆಗೆ ಬಂದು ಇನ್ನು ಅಪ್ಪುಗೆ ಲಂಚ್ ಬಾಕ್ಸ್ ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೋಯಾ ಚಂಕ್ಸ್ ಕಟ್ಲೆಟ್ ಮಾಡ್ತಾಯಿದ್ದೆ. ಅದನ್ನು ಬೇಯಿಸೋದಕ್ಕೆ ಒಲೆ ಮೇಲೆ ಇಟ್ಬಿಟ್ಟು ಇನ್ನು ಒಂದು ಕಪ್ ಕಾಫಿ ಮಾಡಿ ಅದನ್ನು ಒಂದು ಅರ್ಧ ಗಂಟೆ ಆರಾಮಾಗಿ ನಾನು ಕೂತ್ಕೊಂಡು ಕುಡಿತೀನಿ. ಯಾಕಂದರೆ ಒಂದೇ ಸಮ ಕೆಲಸ ಕೂಡ ಮಾಡಿರ್ತೀವಲ್ಲ, ಹಾಗಾಗಿ ಇನ್ನು ಕಾಫಿ ಎಲ್ಲ ಬಿಟ್ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು ವಾರದಿಂದ ನಾನು ಕಾಫಿ ಕುಡಿತಾ ಇಲ್ಲ. ಈ ವಿಡಿಯೋದಲ್ಲೇ ಲಾಸ್ಟ್ ನಾನು ಕಾಫಿ ಕುಡಿದಿರೋದು. ಇನ್ನು ಮೇಲೆ ನಾನು ಮಾಲ್ಟ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಡೈಲಿ ಅಲ್ಲಿಂದ ಬಂದಿದ್ದ ತಕ್ಷಣವೇ ಒಂದು ಗ್ಲಾಸ್ ಕುಡಿತೀನಿ. ಆವಾಗ ಹೊಟ್ಟೆ ಕೂಡ ಫುಲ್ ಆಗಿದೆ ಅಂತ ಅನಿಸುತ್ತೆ. ಇನ್ನು ಅವನಿಗೆ ಬ್ರೇಕ್ಫಾಸ್ಟ್ ಕೂಡ ಕೊಡೋ ಗಂಟ, ನಾನು ಕೂಡ ತಿನ್ನೋ ಗಂಟ ನನಗೆ ಫುಲ್ ಎನರ್ಜಿ ಇರುತ್ತೆ. ಹಾಗಾಗಿ ಕಾಫಿ ಕೂಡ ಇನ್ಮೇಲೆ ಬಿಟ್ಬಿಡ್ತಾ ಇದ್ದೀನಿ. ಒಂದು 11 ಗಂಟೆ ಮೇಲೆ ಕುಡಿಬೇಕು ಅನಿಸಿದ್ರೆ ಒಂದು ಗ್ಲಾಸ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ರೆಸಿಪಿ ಕೂಡ ಹಾಗೆ ಶೇರ್ ಮಾಡ್ತಾಯಿದ್ದೀನಿ. ಸೋಯಾ ಚಂಕ್ಸ್ ಕಟ್ಲೆಟ್ಗೆ ಸೋಯಾನ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಇವಾಗ ಒಂದು ಬೌಲ್ಗೆ ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮಿಕ್ಸಿ ಕೂಡ ಹಾಕ್ಕೋಬೋದು. ಇನ್ನು ಅದೇ ಒಂದು ಬೌಲಲ್ಲಿ ನಾನು ಚಿಕ್ಕ ಬೌಲಲ್ಲಿ ಸಣ್ಣದಾಗಿ ಚಾಪ್ ಮಾಡಿಟ್ಟಿರುವಂಥ ಈರುಳ್ಳಿ, ಹಾಗೆ ಅದೇ ಬೌಲಲ್ಲಿ ಒಂದು ಸಣ್ಣದಾಗಿ ತುರಿದಿಟ್ಟಿರುವಂಥ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನೀವು ವೆಜಿಟೇಬಲ್ಸ್ ಯಾವ್ದು ಬೇಕಾದ್ರೂ ತುರಿದು ಹಾಕ್ಕೋಬೋದು. ಇನ್ನು ಮಸಾಲ, ಖಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜಸ್ಟ್ ಹಾಗೆ ಕೈಯಲ್ಲಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಕಡಲೆ ಹಿಟ್ಟು ಹಾಕ್ಕೊಳ್ಳಿ 1-2 ಸ್ಪೂನು. ಬೇಕು ಅಂದರೆ ಅಕ್ಕಿ ಹಿಟ್ಟು ಕೂಡ ನೀವು ಹಾಕ್ಕೋಬೋದು. ನಾನು ಕಡಲೆ ಹಿಟ್ಟು ಮಾತ್ರ ಹಾಕ್ಕೊಂಡು ಕೈನಲ್ಲೇ ಕಲಿಸ್ತಾ ಇದ್ದೀನಿ. ನೀರೇನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಕು ಅಂದರೆ ನೀವು ಬೇಕಾದ್ರೆ ನೀರು ಹಾಕ್ಕೋಬೋದು. ಇನ್ನು ತವಕ್ಕೆ ನಾನು ಬೆಣ್ಣೆ ಹಾಕಿ ನಾನು 2 ಕಡೆನೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಆಯಿಲಲ್ಲೂ ಕೂಡ ಮಾಡ್ಕೊಡ್ಬೋದು. ಆದರೆ ಮಕ್ಕಳಲ್ವಾ, ಹಾಗಾಗಿ ಬೆಣ್ಣೆ ಹಾಕಿ ನೀವು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಹಾಗೆ ಇನ್ನು ನಾನು ಈ ಒಂದು ಚಾಪರ್ನ ತರಿಸಿದ್ದೆ. ಕಟ್ಟರ್ ಥರ ಬರುತ್ತೆ, ಇದು ಶೇಪಲ್ಲಿ ಬರುತ್ತೆ. ಇದು ಫ್ರೂಟ್ಸು, ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಅಂತ ಹೇಳಿ ತರಿಸಿದ್ದೆ. ಯಾಕಂದರೆ ಅಪ್ಪುಗೆ ಇವಾಗ ನಾನು ಲಂಚ್ ಬಾಕ್ಸ್ ಕಳಿಸ್ಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಡಿಫ್ರೆಂಟಾಗೂ ಕೂಡ ಕಾಣಿಸ್ಬೇಕು. ಇಲ್ಲಾಂದರೆ ಅವರು ಕೂಡ ತಿನ್ನಲ್ಲ. ಅಯ್ಯೋ ಇದೇ ಆ್ಯಪಲ್ಲಿ ಹಿಂಗೆ ಕಟ್ ಮಾಡಿಕೊಡ್ತಾರೆ ಅಂತ ಅಂದ್ಕೊಳ್ತಾರೆ. ಹಾಗಾಗಿ ಇದೊಂದು ಚಾಪರ್ನ ತರಿಸಿದೆ. ನಾನು ಜಸ್ಟ್ ಎಕ್ಸಾಂಪಲಲ್ಲಿ ಒಂದು ಆ್ಯಪಲ್ನ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಶೇಪಲ್ಲಿ ಬರುತ್ತೆ. ಇದೇ ಥರ ನೀವು ವೆಜಿಟೇಬಲ್ಸು, ಪೊಟ್ಯಾಟೊ, ಸೊಪ್ಪು, ಸೊಪ್ಪು ಈ ಥರ ಡಿಸೈನಾಗಿ ಕಾಣಿಸೋದಿಲ್ಲ, ಗೊತ್ತಿಲ್ಲ. ಸೊಪ್ಪಾಗಲ್ಲ, ಬಟ್ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಎಲ್ಲ ಈ ಥರ ಶೇಪಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೇನಾದರೂ ಈ ಕಟ್ಟರ್ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ತೊಗೋಬೋದು. ತುಂಬ ಬಜೆಟಲ್ಲೇ ಬರುತ್ತೆ. ಇನ್ನು ಅದ್ರ ಜೊತೆ ನಾನು ಏನು ಆ್ಯಪಲ್ ಕಟ್ ಮಾಡಿದ್ದೆ ಅಲ್ಲ, ಅದನ್ನು ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿ ಉಪ್ಪು ಮಿಕ್ಸ್ ಮಾಡಿ ಅದರೊಳಗೆ ಹಾಕಿ ಬಿಡ್ತಾಯಿದ್ದೀನಿ ಒಂದು 5 ನಿಮಿಷ. ಯಾಕಂದರೆ ಅದು ಕಪ್ ಆಗಲ್ಲ ನಾವು ಬಾಕ್ಸಲ್ಲಿ ಹಾಕಿದ್ರೂ. ಹಾಗಾಗಿ ಇನ್ನು ಕಟ್ಲೆಟ್ ರೆಡಿ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಸ್ವೀಟ್ ಕಾರ್ನ್ನ ಬೇಯಿಸ್ಬಿಟ್ಟು ಉಪ್ಪು, ಖಾರ, ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಬಾಕ್ಸ್ ರೆಡಿ ಮಾಡಿದೆ ನಾನು ಇವತ್ತು, ಲಂಚ್ ಬಾಕ್ಸು. ಸೊ ಡೈಲಿ ಈ ಥರ ಒಂದು ಲಂಚ್ ಬಾಕ್ಸ್ ಅವನಿಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಲಂಚ್ ಬಾಕ್ಸ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಬೇಕಾದರೆ ಫಾಲೋ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಕೊಟ್ಟಿರ್ತೀನಿ. ನೀವು ಅದರಲ್ಲಿ ರೆಸಿಪಿ ಕೂಡ ಇನ್ನೂ ಬೇಗ ಕೂಡ ಅದರಲ್ಲಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ನಾನು ಸ್ವಲ್ಪ ಲೆಂತಿಯಾಗಿ ಹೇಳ್ಬೋದು, ಯಾಕಂದರೆ ಡೀಟೇಲಾಗಿ. ಅದರಲ್ಲಿ ಸ್ವಲ್ಪ ಶಾರ್ಟಲ್ಲಿ ಹೇಳಿರ್ತೀನಿ. ನೀವು ಬೇಕು ಅಂದರೆ ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲ ಲಂಚ್ ಬಾಕ್ಸ್ ಸೀರೀಸ್ನೂ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ವಿಡಿಯೋ ಬರುತ್ತೆ, ಚೆಕ್ ಮಾಡಿ. ಅನುಗೌಡ ಅಂತ ಹೇಳ್ಬಿಟ್ಟು ಬರುತ್ತೆ ನಿಮಗೆ. ಇನ್ನು ಅವನಿಗೂ ಕೂಡ ಟಿಫನ್ ಮಾಡಿಸಿ ಇವತ್ತು ಸ್ಕೂಲ್ಗೆ ನಾನೇ ಕರ್ಕೊಂಡೋದೆ ಅಪ್ಪುನ.
ಅವನು ನಿಜವಾಗ್ಲೂ ಹೇಳಬೇಕು ಅಂದರೆ ಬಾಕ್ಸ್ ಫುಲ್ಲು ಖಾಲಿ ಮಾಡ್ಕೊಂಡು ಬಂದಿದ್ದ. ನಾನು ಫಸ್ಟ್ ಡೇ ಈ ಥರ ಅವನಿಗೆ ಒಂದು ಡಿಫ್ರೆಂಟಾಗಿ ಈ ಥರ ಲಂಚ್ ಬಾಕ್ಸ್ನ ಮಾಡಿ ಕಳಿಸಿದ್ದು. ಇಷ್ಟು ದಿವಸ ಫ್ರೂಟ್ ಕಳಿಸ್ತಾ ಇದ್ದೆ, ಬಟ್ ಅವ್ನಿಗೆ ಸಾಕಾಗ್ತಾ ಇಲ್ವೇನೋ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಈ ಥರ ಮಾಡಿ ಕಳ್ಸೋಣ ನೋಡೋಣ ಅಂದ್ಕೊಂಡೆ, ಬಟ್ ಲಂಚ್ ಬಾಕ್ಸ್ ಪೂರ್ತಿ ಖಾಲಿ ಮಾಡ್ಕೊಂಬಂದಿದ್ದ. ನಾನು ನಿಮಗೆ ತೋರಿಸ್ತೀನಿ. ಇನ್ನು ನಮ್ಗೆ ಏನದು ಕಟ್ಲೆಟ್ ಮಿಕ್ಕಿತ್ತಲ್ಲ ಸೋಯದು, ಏನು ಮಾಡೋದು ಅದರಲ್ಲಿ ಅನ್ಕೊತಾ ಇದ್ದೆ. ಓಕೆ ನಮಗೆ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿಕೊಂಡೆ. ಅದ್ರ ಜೊತೆ ಚಪಾತಿ ಹಿಟ್ಟು ಕಳಿಸ್ಬಿಟ್ಟು ಆಲೂ ಪರೋಟ ಈ ಥರ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ಸೋಯಾ ಪರೋಟ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಏದಾದರೂ ಸ್ಟಫ್ ನೀವು ಹಾಕಿ ಚಪಾತಿ ಜೊತೆಗೆ ಈ ಥರ ಎರಡು ಸೈಡು ಕೂಡ ನೀಟಾಗಿ ಬೇಯಿಸ್ಬಿಟ್ಟು ಚಟ್ನಿ ಇಲ್ಲ ಸಾಂಬಾರು ಏನರಲ್ಲಿ ಬೇಕಾದ್ರೂ ತಿನ್ಬೋದು, ಇಲ್ಲ ನೀವು ಹಾಗೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ ಅಪ್ಪು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಕಿಚನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಯಾಕಂದರೆ ಅಮ್ಮ ಮನೆಗೆ ಹೋಗಿದ್ದೆ, ಇನ್ನು ಟ್ರಿಪ್ ಮುಗಿಸ್ಕೊಂಬಂದ್ವಿ, ನನಗೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಮೇಲ್ಮೇಲೆ ಮಾತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾನೇನು ಜಾಸ್ತಿ ಕ್ಲೀನಿಂಗ್ ವೀಡಿಯೋ ಏನೂ ಹಾಕಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಜಸ್ಟ್ ಸಿಂಪಲಾಗಿ ಒಂದು 2-3 ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಮನೆ ಅಂದಮೇಲೆ ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಅದರಲ್ಲೂ ಹೆಣ್ಮಕ್ಳು ಏನಾದರೂ 1 ವಾರ 2 ವಾರ ಮನೆ ಇಲ್ಲ ಅಂತ ಅಂದರೆ ಆ ಮನೆಯಾಗೇ ಇರಲ್ಲ, ಬೇರೆ ಥರ ಆಗ್ಬಿಟ್ಟಿರುತ್ತೆ. ಅದರಲ್ಲೂ ನಮ್ಮ ಮನೆ ಅಂತೂ ಸೀಟ್ ಮನೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಡಸ್ಟ್ ಬೀಳುತ್ತೆ. ಆಮೇಲೆ ರೋಡ್ ಸೈಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಮಣ್ಣು ಥರ ಒಂಥರ ಜಾಡು ಥರ. ಹಾಗಾಗಿ ಇವತ್ತು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಿಕೊಂಡೆ. ಹಾಲೆಲ್ಲ ನಾನು ಮುಂಚೆನೇ ನಾನು ಬಂದಿದ್ದು 1-2 ದಿವಸಕ್ಕೇ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡಿದ್ದೆ. ಕಿಚನ್ ಮಾತ್ರ ಆಗಿರಲಿಲ್ಲ, ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ಹಾಗೆ ನಾನು ಕಿಚನ್ನಲ್ಲಿ ಇಷ್ಟೊಂದು ಐಟಮ್ಸ್ ನೀವು ನೋಡಿ ಇಷ್ಟೊಂದಿದೆ ಅಂತ ಅನಿಸ್ಬೋದು, ಬಟ್ ಇದೆಲ್ಲ ತುಂಬಾ ಯೂಸ್ಫುಲ್ ಪ್ರಾಡಕ್ಟೇನೆ. ಸ್ವಲ್ಪ ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ, ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಆದಷ್ಟು ಎಲ್ಲನೂ ಯೂಸ್ ಆಗೋವಂಥ ಪ್ರಾಡಕ್ಟ್ಸ್ ಮಾತ್ರನೇ ಕೆಳಗೆ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಮೇಲೆ ಅಟ್ಟಕ್ಕೆ ಹಾಕ್ಬಿಟ್ಟಿದ್ದೀನಿ. ಇನ್ನೆಲ್ಲನೂ ಬೇಸಿಕ್ಕಾಗಿ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಯಾಕಂದರೆ ನಮ್ಮದೇನು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಈ ಥರದ್ದೆಲ್ಲ ಇಟ್ಕೊಳ್ಳೇಬೇಕು ಏನಾದರೂ ಇಡೋದಕ್ಕೆ. ಮಾಡ್ಯುಲರ್ ಆದರೆ ಅದೊಂಥರ, ನಾನ್ ಮಾಡ್ಯುಲರ್ನ ನಾವು ಎಷ್ಟು ಇದನ್ನು ಮಾಡಿದ್ರೂ ಕಮ್ಮಿನೇ. ಯಾಕಂದರೆ ಐಟಮ್ ಜಾಸ್ತಿ ಆಗ್ತಾ ನೋಡೋದಕ್ಕೊಂಥರ ಮೆಸ್ಸಿ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಆದಷ್ಟು ಡೇ ಬೈ ಡೇ ಏನೇನೆಲ್ಲ ಬೇಡವೋ ನಮಗೆ ಅದನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಬೇಕಾಗಿರೋದು ಮಾತ್ರ ನಾನು ಕೆಳಗಿಟ್ಕೊಳ್ತೀನಿ. ಸೊ ಡೀಪ್ ಕ್ಲೀನ್ ಅಂತೂ ಆಯಿತು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಹೋಗೋ ಅಷ್ಟೊತ್ತಿಗೆ ಅಪ್ಪು ಕೂಡ ಬಂದರು. ಅವರು ಬಂದಿದ್ದ ತಕ್ಷಣ ತೋರಿಸೋದು ಲಂಚ್ ಬಾಸ್ಕೆಟು ಮತ್ತು ಬ್ಯಾಗು. ಇವತ್ತು ಲಂಚ್ ಬಾಸ್ಕೆಟ್ ತೋರಿಸಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಯಿತು. ಖಾಲಿ ಬಾಕ್ಸ್ ತಂದಿದ್ದ, ನನಗೆ ಗೊತ್ತಿರಲಿಲ್ಲ ಅವನು ಈ ಥರ ಖಾಲಿ ಮಾಡಿಕೊಟ್ಟಿರೋದನ್ನ. ಡೌಟಲ್ಲೇ ಮಾಡಿಕೊಟ್ಟಿದ್ದೆ ಅವತ್ತು, ಯಾಕಂದರೆ ಡೈಲಿ ನಾನು ಈ ಥರ ಮಾಡಿಕೊಟ್ಟಿರಲಿಲ್ಲ. ಇಷ್ಟು ದಿವಸ ಫ್ರೂಟ್ಸ್ ಯಾಕೆ ಕಳಿಸ್ತಾ ಇದ್ದೆ, ಬಟ್ ಫಸ್ಟ್ ಟೈಮ್ ಓಕೆ ಅವನು ಅನಿಸ್ಲಿತ್ತು ನನಗೆ, ಅವನಿಗೆ ಸಾಕಾಗ್ತೈತೆ ಇಲ್ವೋ ಅಂತ ಈ ಥರ ಮಾಡಿಕೊಟ್ಟೆ. ಬಟ್ ಅವನು ಕಂಪ್ಲೀಟಾಗಿ ಬಾಕ್ಸ್ ಫುಲ್ಲು ತಿನ್ಕೊಂಡು ಬಂದಿದ್ದ. ಹೇಳ್ತಾ ಇದ್ದ ಫುಲ್ ನಾನೇ ಖಾಲಿ ಮಾಡಿದೆ, ಬೇರೆ ಯಾರಿಗೂ ಕೊಡಲಿಲ್ಲ ಅಂತ. ನಾವೇ ಅಂದ್ಕೊಂಡ್ಬಿಡ್ತೀವಿ ಮಕ್ಕಳು ತಿನ್ನಲ್ಲ ಅಂತ, ಬಟ್ ಮಾಡಿಕೊಟ್ರೇ ಅಲ್ವ ಅವರು ತಿನ್ನೋದು ಅಂತ ಆವಾಗಲೇ ನನಗೆ ಗೊತ್ತಾಯಿತು. ಓಕೆ ಇನ್ಮೇಲೆ ಲಂಚ್ ಬಾಕ್ಸ್ ಅವನಿಗೆ ರೆಡಿ ಮಾಡಿಕೊಡೋಣ, ತಿಂತಾನೆ ಆರಾಮಾಗಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಸಂಜೆ ಫಾರ್ಮ್ ಹತ್ರ ಹೋಗೋ ಅಷ್ಟೊತ್ತಿಗೆ ಪ್ರವೀಣವ್ರು ಹಾಲೆಲ್ಲ ಕರೆದಾಕಿ ಹಸುಗಳಿಗೂ ಕೂಡ ಹುಲ್ಲಾಕ್ಬಿಟ್ಟಿದ್ರು ಇವತ್ತು. ಯಾಕಂದರೆ ನಾನು ಸ್ವಲ್ಪ ಟಯರ್ಡ್ ಫೀಲ್ ಆಗಿದ್ದೆ ಎಲ್ಲ ಕೆಲಸ ಮಾಡಿಬಿಟ್ಟು. ಹಾಗಾಗಿ ಅವ್ರಿಗೆ ಗೊತ್ತಾಯಿತು, ಯಾಕೋ ಮಳೆ ಬರೋಂಗೂ ಕೂಡ ಆಗಿದೆ, ಕರೆಂಟಿಗೆ ಬೇರೆ ಹೋಗುತ್ತೆ ಅಂತ ಹೇಳಿದ್ರಂತೆ. ಹಾಗಾಗಿ ಬೇಗ ಅವರೇ ಕೆಲಸ ಮುಗಿಸ್ಬಿಟ್ಟಿದ್ರು. ಸೊ ನಮಗೇನು ಕೆಲಸ ಇರಲಿಲ್ಲ. 6:15 ಮನೆಗೆ ಬಂದು ಇನ್ನು ಬರಬೇಕಾದ್ರೆ ನಾವು ನಡ್ಕೊಂಬರ್ತೀವಿ ಕೆಲವೊಂದು ಸತಿ. ಆವಾಗ ಸುತ್ತಮುತ್ತ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಯಾವಾಗಲೂ ಈ ಮರದ ಮೇಲೆ ಕಣ್ಣು, ಯಾಕಂದರೆ ಅಷ್ಟು ಹಳಸ್ಲೆಣ್ಣು ಅದರಲ್ಲಿ ಇದ್ದಾವೆ. ಯಾವಾಗ ದಪ್ಪ ಆಗುತ್ತೆ ಯಾವಾಗ ಬೀಳ್ಸೋದು ಅನ್ನೋ ಥರನೇ ನನಗೆ ಅದ್ರ ಮೇಲೆ ಕಣ್ಣಿರುತ್ತೆ. ಅಷ್ಟು ಚೆನ್ನಾಗಿದ್ದಾವೆ, ಅಷ್ಟು ಸಖತ್ತಾಗಿ ಎಲ್ಲ ಇದ್ದಾವೆ. ನೋಡೋಣ ಸಿಗುತ್ತಾ ಅಂತ. ಹೇಳಬೇಕು ಅಂದರೆ ಅದು ಯಾರ್ದೋ ಬೇರೆಯದು, ನಾವು ಕಣ್ಣು ಹಾಕೋದು ಯಾವಾಗ ಬರುತ್ತೆ ಯಾವಾಗ ದಪ್ಪ ಆಗುತ್ತೆ ಅಂತ. ಇನ್ನು ಅಲ್ಲಿಂದ ಕರ್ಕೊಂಡ್ಬಂದು ಅವನಿಗೆ ಹೋಮ್ವರ್ಕ್ಸ್ ಇತ್ತು. ಸೊ ಇವತ್ತು 2 ಸಬ್ಜೆಕ್ಟ್ ಕೊಟ್ಟಿದ್ರು, ಇಂಗ್ಲೀಷ್ ಮತ್ತು ಮ್ಯಾಥ್ಸು. ಹಾಗಾಗಿ 2 ಸಬ್ಜೆಕ್ಟ್ನೂ ಕೂಡ ಕೂರಿಸಿ ಬರೆಸ್ತಾ ಇದ್ದೆ. ಕೆಲವೊಂದೆಲ್ಲ ಆಲ್ಮೋಸ್ಟ್ ಅವನಿಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಹಾಗಾಗಿ ಆರಾಮಾಗಿ ಅವನು ಬುಕ್ಕಲ್ನಲ್ಲೇ ಬರೀತಾನೆ. ಅವನು ಇವಾಗ ಪೆನ್ಸಿಲ್ ಹಿಡಿಯೋದು ನೋಡಿದ್ರೇ ನನಗೆ ಸಿಕ್ಕಾಪಟ್ಟೆ ನಮ್ಮದೊಂದು ನೆನಪಾಗುತ್ತೆ. ಯಪ್ಪ ಎಷ್ಟು ಬೇಗ ದೊಡ್ಡವನಾಗ್ಬಿಟ್ನ, ಬರೆಯೋ ಥರ ಆಗ್ಬಿಟ್ನ. ಅವ್ನಿಗೆ ಆಲ್ರೆಡಿ ಹೋಮ್ವರ್ಕ್ಸ್ ಕೊಟ್ಟಿದ್ದಾರೆ, ಹೋಮ್ವರ್ಕ್ ಬರಿತಾ ಇದ್ದಾನ ಅನ್ನೋ ಥರ ಆಗಿಬಿಟ್ಟಿದೆ ನನಗಂತೂ. ಸೊ ಅವ್ನಿಗಿವಾಗ ಈ ಥರ ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು ಈ ಥರ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಅಭ್ಯಾಸ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಿನ್ನೆ ನಾನು ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇವಾಗ ತಿರ್ಗಾ ಬೆಳಗ್ಗೆನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಇನ್ನು ಶಾಪಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಕ್ಲೈಂಟ್ಸ್ ಬಂದಿದ್ದರು,
ಜ್ಯುವೆಲ್ರಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ನೋಡ್ಕೊಂಡು ಹೋದರು. ಹಾಗೆ ಸುಮಾರಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ನಾನು ಓದ್ ವ್ಲಾಗ್ ಅಕ್ಕ ಬಾಣಂತನ ಮುಗಿಸ್ಕೊಂಡು ಮನೆಗೆ ಹೋಗಿರೋ ವ್ಲಾಗ್ ಹಾಕಿದಾಗ ನನ್ನ ಫುಲ್ಲು ಅಂದರೆ ಒಂದು ವರ್ಷದಿಂದ ನನ್ನ ಯಾರು ನೋಡ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತೇ ಇರುತ್ತೆ ಇವ್ರು ಯಾರೋ ಹೊಸಬ್ರು ಇರಬೇಕೇನೋ. ಹಾಗಾಗಿ ಕಮೆಂಟ್ ಮಾಡಿದರು, ನಾನು ರಿಪ್ಲೈ ಮಾಡಿ ಡಿಲೀಟ್ ಮಾಡಿಬಿಟ್ಟೆ. ಅದನ್ನು ವೀಡಿಯೋದಲ್ಲೂ ಕೂಡ ಹೇಳ್ತೀನಿ ಅಂತ ಹೇಳ್ಬಿಟ್ಟೆ ನಾನು ಡಿಲೀಟ್ ಮಾಡಿದೆ. ಯಾಕಂದರೆ ತುಂಬ ಜನಕ್ಕೆ ಇದು ಡೌಟ್ ತುಂಬ ದಿವಸದಿಂದನೇ ಇದೆ. ಇದು ಇವತ್ತಿನ ಪ್ರಶ್ನೆ ಅಲ್ಲ, ತುಂಬ ಹಳೆಯಿಂದನೂ ಅಂದರೆ ಮುಂಚೆಯಿಂದನೂ ಈ ಪ್ರಶ್ನೆ ತುಂಬ ಜನ ಕೇಳ್ತಾಯಿದ್ರಿ ನನಗೆ. ಹಾಗಾಗಿ ಇವತ್ತು ಅದೊಂದು ಕ್ಲಾರಿಟಿ ಕೊಟ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಅಮ್ಮ ಮನೇಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಈ ಒಂದು ಮೈಕ್ನ ತರಿಸಿದ್ದೀನಿ ಆ್ಯಂಡ್ ಅದರಲ್ಲೇ ನಾನು ನಿಮ್ಮ ಜೊತೆ ಮಾತಾಡಿದೆ. ಇವಾಗ ಡೈರೆಕ್ಟಾಗಿ ಹಾಗೆ ಮಾತಾಡ್ತಾ ಇದ್ದೀನಿ, ನಿಮ್ಗೊಂದು ಎಕ್ಸಾಂಪಲ್ ತೋರಿಸೋಣ ಅಂತ ಹೇಳ್ಬಿಟ್ಟು. ಸೊ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. 1000 ಒಳಗೆ ಇದೆ. ಇದು ಬಿಗಿನರ್ಸ್ ಏನಾದರೂ ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡಿದ್ದೀರಾ, ಒಂದು ಒಳ್ಳೆ ಮೈಕ್ ಸರ್ಚ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಇದನ್ನು ನಾನು ರೆಫರ್ ಮಾಡ್ತೀನಿ. ಇದನ್ನು ತೊಗೋಬೋದು. ನಿಮಗೆ ನಾನು ತೋರಿಸ್ತೀನಿ ಮೈಕಲ್ಲಿ ಹೇಗೆ ಮಾತಾಡ್ತಾರೆ ವಾಯ್ಸ್ ಕೇಳಿಸಿದೆ. ಇವಾಗ ನಾನು ವಿತೌಟ್ ಮೈಕ್ ಮಾತಾಡ್ತಾ ಇದ್ದೀನಿ, ನಿಮಗೆ ಹೇಗೆ ವಾಯ್ಸ್ ಕೇಳಿಸ್ತಾ ಇದೆ ಅನ್ನೋದು ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. 1000 ರೂಪಾಯಿ ಒಳಗೆ ಬರುತ್ತೆ. ಈ ಪ್ರಾಡಕ್ಟ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಈ ಥರ ಬರುತ್ತೆ. ಇಲ್ಲಿ ಆಲ್ರೆಡಿ ಅರ್ಧಾಕ್ಬಿಟ್ಟಿದ್ದಾನೆ ಅಪ್ಪು. ಸೊ ಇದ್ರ ಒಳಗಡೆ ನಮ್ಗೆ ಈ ಥರ ಬರುತ್ತೆ. ಇದು 2 ಮೈಕ್ ಕೊಟ್ಟಿದ್ದಾರೆ. ಒಂದು ನಾವು ಹಾಕ್ಕೊಂಡು ಮಾತಾಡ್ಬೋದು, ಇಲ್ಲ ನಾವು ಯಾರ ಜೊತೆ ಏನಾದರೂ ಮಾತಾಡಿಸ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಆವಾಗ ಅವ್ರಿಗೆ ಒಂದು ಮೈಕ್ ಕೊಟ್ಬಿಟ್ಟು ನಾವು ಇನ್ನೊಂದು ಮೈಕ್ ಇಟ್ಕೊಂಡು ಮಾತಾಡ್ಬೋದು. 2 ಮೈಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ಇದೇನು ಸ್ವಿಚ್ ಇದು ಸೆಂಟ್ರ್ ಪ್ಲಗ್ ಥರ ಇದೆಲ್ಲ, ಇದು ಚಿಕ್ಕದು ಪ್ಲಗ್ ಇದೆ. ಇದನ್ನು ಫೋನ್ಗೆ ಅಟ್ಯಾಚ್ ಮಾಡಬೇಕು. ಫೋನ್ಗೆ ಅಟ್ಯಾಚ್ ಮಾಡಿಬಿಟ್ಟು ಈ ಮೈಕ್ ಒಂದು ಬಟನ್ ಇದೆ ಹಿಂದೆಗಡೆ, ನಾನು ತೋರಿಸ್ತೀನಿ, ಅದನ್ನು ಆನ್ ಮಾಡಿ ಡೈರೆಕ್ಟಾಗಿ ಮಾತಾಡೋದು. ತುಂಬಾ ಚೆನ್ನಾಗಿದೆ. ಅದ್ರ ಜೊತೆ ನಿಮಗೆ ಈ ಥರ ಎಕ್ಸ್ಟ್ರಾ ನಿಮಗೆ ಎಕ್ಸ್ಟ್ರಾ ಈ ಥರ ಅಂದರೆ ಈ ಮೈಕ್ದೇನಿದೆ ಅಲ್ಲ, ಇದು ಮೇಲ್ಗಡೆದು ತೆಗೆದ್ಬಿಟ್ಟು ಇದನ್ನು ಹಾಕೋಬೋದು. ಆ ಥರ ನಿಮ್ಗೆ ಇದೇನಾದರೂ ಅನ್ಕಂಫರ್ಟ್ ಫೀಲ್ ಆದರೆ ಇದನ್ನು ಹಾಕ್ಕೊಟ್ಟಿದ್ದಾರೆ. ಸ್ಮಾಲ್ ಒಂಥರ ಇದೇನಂತಾರೆ ನನಗಷ್ಟು ಐಡಿಯಾ ಇಲ್ಲ, ಕ್ಯಾಪ್ ಥರ ಇದೆ, ಅಂದರೆ ಮೈಕ್ ಮಾತಾಡ್ತಾರಲ್ಲ ಆ ಥರ. ಇದೇನೋ ಕಾರ್ಡು. ಸೊ ಈ ಬಾಕ್ಸ್ ಒಳಗಿರೋದು ಚಾರ್ಜರು. ಇದು ಒಂದು ತೋರಿಸಿದ್ಮೇಲೆ ಇನ್ನೊಂದು ಇಲ್ಲಿದೆ. ಈ ಥರ 2 ಈ ಥರ ಚಾರ್ಜರ್ ಕೊಟ್ಟಿದ್ದಾರೆ. ಇದನ್ನು ನಾರ್ಮಲ್ ನಾವು ಚಾರ್ಜಿಂಗ್ ಇದೆಯಲ್ಲ ಅದಕ್ಕೆ ಹಾಕಿ ನಾವು ಚಾರ್ಜ್ ಮಾಡ್ಕೋಬೋದು. 2 ಮೈಕಿಗೂ ಕೂಡ ನಾವು ಚಾರ್ಜ್ ಮಾಡ್ಕೋಬೋದು. ಈ ಥರ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇವಾಗ ನಾನು ಅದನ್ನು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನು ನಾವು ಫೋನ್ಗೆ ಅಟ್ಯಾಚ್ ಮಾಡ್ತೀನಿ. ಸೊ ನಿಮಗಿವಾಗ ನಾನು ಮಾತಾಡೋದು ಏನೂ ಕೇಳಿಸ್ತಾ ಇಲ್ಲ, ನೀವು ನೋಡ್ಬೋದು. ನಾವು ಜಸ್ಟ್ ಅದನ್ನು ಅಟ್ಯಾಚ್ ಮಾಡಿದ ತಕ್ಷಣ ಈ ಮೈಕ್ ಏನು ಅದ್ರ ಹಿಂದೆಗಡೆ ಕೊಟ್ಟಿದ್ದಾರಲ್ಲ ಆ ಸ್ವಿಚ್ ಆನ್ ಮಾಡಿದ್ರೆ ಮಾತ್ರ ನಾನು ನಿಮಗೆ ಮಾತಾಡೋದು ಕೇಳಿಸೋದು. ಇಲ್ಲಾಂದರೆ ನಾನಲ್ಲಿ ಮಾತಾಡ್ತಾ ಇದ್ದೀನಿ ಬಟ್ ನಿಮಗೆ ವಾಯ್ಸ್ ಕೇಳಿಸ್ತಾ ಇಲ್ಲ ಅಲ್ವಾ. ಸೊ ಹೀಗೆ ನೀವು ಆನ್ ಮಾಡಿದ್ರೇ ಅದು ಮೈಕಲ್ಲಿ ವಾಯ್ಸು ರೆಕಾರ್ಡ್ ಆಗೋದು, ಇಲ್ಲಾಂದರೆ ನೀವು ಎಷ್ಟೇ ಮಾತಾಡಿದ್ರೂ ಅದು ರೆಕಾರ್ಡ್ ಆಗೋಲ್ಲ. ಸೊ ಈ ಒಂದು ಬಟನ್ನ ಆನ್ ಮಾಡ್ಕೊಳ್ಳಿ. ಅದು ಒಂಥರ ಗ್ರೀನ್ ಲೈಟ್ ಬರುತ್ತೆ ಮುಂದೆಗಡೆ. ಸೊ ಅದಾದಮೇಲೆ ನೀವು ಮಾತಾಡೋದೆಲ್ಲ ಫೋನಲ್ಲಿ ರೆಕಾರ್ಡ್ ಆಗುತ್ತೆ. ಅದನ್ನು ನೀವು ಯಾವಾಗಲೂ ಚೆಕ್ ಮಾಡ್ಕೋತಾ ಇರಬೇಕು. ಇವಾಗ ನಾನು ಮೈಕಲ್ಲಿ ಮಾತಾಡ್ಬೋದು, ತೋರಿಸ್ತೀನಿ ಮೈಕಲ್ಲಿ ಮಾತಾಡಿ. ಸೊ ಇದು ಮೈಕಲ್ಲಿ ಬರ್ತಾ ಇರೋವಂಥ ವಾಯ್ಸು. ಇಲ್ಲಿ ಒಂದು ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಏನು ಮಾತಾಡೋಕ್ಕಾಗಿಲ್ಲ ಅಂದರೆ ಯಾವುದಾದ್ರೂ ಬಟ್ಟೆಗೆ ನೀವು ಈ ಥರ ಜಸ್ಟ್ ಕ್ಲಿಪ್ ಹಿಂಗೆ ಮಾಡಿಕೊಂಡು ನೀವು ಮಾತಾಡ್ತಾ ಇದ್ದರೆ ಅದು ವಾಯ್ಸು ರೆಕಾರ್ಡ್ ಆಗ್ತಾನೇ ಇರುತ್ತೆ. ಸೊ ಇವಾಗ ಮೈಕ್ ಹಾಕ್ಕೊಂಡೇ ಮಾತಾಡ್ತಾ ಇದ್ದೀನಿ. ಅದು ಯಾವ ಥರ ಕೇಳಿಸ್ತಾ ಇದೆ ಅನ್ನೋದು ನಿಮಗೆ ಇವಾಗ ಗೊತ್ತಾಗುತ್ತೆ. ಬೇಕಾದ್ರೆ ನಾನು ಡಿಫ್ರೆನ್ಸ್ ಹಾಕ್ತೀನಿ ನಿಮಗೆ ವಿತೌಟ್ ಮೈಕು ವಿತ್ ಮೈಕು ಯಾವ ಥರ ಕೇಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಮೈಕ್ನ ನೀವು ತೊಗೋಬೋದು. ಬಿಗಿನರ್ಸ್ ಏನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, ನಾನು ಈ ಥರ ಮಾತಾಡಿಕೊಂಡು ವ್ಲಾಗ್ಸ್ಗಳನ್ನ ಮಾಡಬೇಕು, ನನಗೆ ಬಜೆಟಲ್ಲಿ ಬೇಕು ಅಂದರೆ ಖಂಡಿತವಾಗ್ಲೂ ಈ ಮೈಕ್ನ ನೀವು ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. 1000 ರೂಪೀಸ್ ವರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ 2 ಮೈಕ್ ಬರುತ್ತೆ, ಆರಾಮಾಗಿ ಮಾತಾಡ್ಬೋದು. ಹಾಗಾಗಿ ಅಂದರೆ ಅವರು ಕಮೆಂಟ್ ಮಾಡಿದ್ರಲ್ಲ ಅವರು ಹೆಂಗೆ ಕಮೆಂಟ್ ಮಾಡಿದರು ಅಂದರೆ ಒಳ್ಳೆಯದು ಕಾಮಿಡಿಯಾಗೂ ಕೂಡ ಇದೆ. ನನಗದು ಕಾಮಿಡಿ ಥರನೇ ಇದೆ. ಆದರೆ ಸ್ವಲ್ಪ ಬೇಜಾರಾಯಿತು. ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ, ನಿಮ್ಮ ಅಕ್ಕಂಗೆ ಇಷ್ಟು ಲೇಟಾಗಿ ಪಾಪು ಆಗಿದೆ, ನಿಮಗಿಷ್ಟು ಬೇಗ ಪಾಪು ಆಗಿದೆ, ಅವ್ನಿಗೆ ಆಲ್ರೆಡಿ 5 ವರ್ಷ ಆಗಿದೆ, ಅವ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ನೀವು ಲವ್ ಮ್ಯಾರೇಜಾ, ನೀವು ಏನು ಓಡೋಗಿ ಮದುವೆ ಮಾಡ್ಕೊಂಬಂದು ಮಗು ಮಾಡ್ಕೊಂಡಿದ್ದೀರಾ, ನಿಮ್ಮ ಅಕ್ಕ ಏನಕ್ಕೆ ಲೇಟಾಗಿ ಮಗು ಮಾಡಿಕೊಂಡ್ರು, ಅವ್ರು ಯಾಕೆ ಮುಂಚೆನೇ ಮಗು ಮಾಡ್ಕೊಂಡಿಲ್ಲ, ಈ ಥರದ್ದೆಲ್ಲ ಸುಮಾರಷ್ಟು ಒಂದು ಟೈಪಿಂಗ್ ಮಾಡಿ ಕಳಿಸಿದ್ರು.
ಅದು ಓಡೋಂಗೆ ಮದುವೆ ಮಾಡ್ಕೊಂಡು ಮಗು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರಲ್ಲ, ಅದು ಸ್ವಲ್ಪ ನಗು ಬಂತು ಆ್ಯಂಡ್ ಹಂಗೆ ಬೇಜಾರು ಕೂಡ ಆಯಿತು. ಬೇಜಾರು ಯಾಕೆ ಅಂದರೆ ನಮ್ಗೆ ಆಲ್ಮೋಸ್ಟು ಗೊತ್ತಿರೋರು ಯಾರು ಹಂಗೆ ಕೇಳಲ್ಲ, ಯಾಕಂದರೆ ನಮ್ದು ಅರೇಂಜ್ ಮ್ಯಾರೇಜ್ ಅಂತ ಎಲ್ಲರಿಗೂ ಗೊತ್ತು, ಅವ್ರು ಯಾರು ಕೇಳಲ್ಲ. ಬಟ್ ಹೊಸಬ್ರು ಯಾರೆಲ್ಲ ನನ್ನ ಪರಿಚಯ ಆಗ್ತಾರಲ್ಲ, ಇವಾಗ ನಾನು ಹೊರಗಡೆ ವರ್ಕ್ಗೆಲ್ಲ ಹೋಗ್ತೀನಿ, ಇಲ್ಲ ಮೇಕಪ್ ಇದಕ್ಕೆಲ್ಲ ಹೋಗ್ತಾ ಇದ್ದಾಗ ಅವರೆಲ್ಲ ಕೇಳ್ತಾರೆ, ನಿಮ್ಮಿಬ್ರದ್ದು ಲವ್ ಮ್ಯಾರೇಜಾ, ಸೇಮ್ ಹಂಗೆ ಕಾಣಿಸ್ತೀರಾ, ಇಬ್ರಿಗೂ ಚಿಕ್ಕ ವಯಸ್ಸು, ಓಡೋಂಗೆ ಮದುವೆ ಆಗಿದ್ದ, ಲವ್ ಮ್ಯಾರೇಜಾ ಅಂತಲೇ ಕೆಲವ್ರು ಕೇಳಿದರು. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರಲಿಲ್ಲ ಅಲ್ವಾ, ಅದಕ್ಕೆ ಇವಾಗ ಅದೇ ಕಮೆಂಟು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನನಗೆ ನಗು ಬರ್ತಾಯಿತ್ತು. ಈ ವಿಷಯ ಮುಂಚೆಯಿಂದಲೂ ಕೇಳಿದರೆ ಎಷ್ಟೊಂದು ಜನ, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ತುಂಬ ಜನ ಕೇಳಿದರು ಮುಂಚೆ ವ್ಲಾಗ್ಸಲ್ಲೆಲ್ಲ. ನಾನು ಅವಾಗ ಹೇಳಿದ್ದೆ, ಇದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜು, ಪಕ್ಕಾ ಅರೇಂಜ್ ಮ್ಯಾರೇಜು, ನಮ್ಮಮ್ಮನೇ ಮಾಡಿಸಿರೋದು ಅಂತ. ನೀವು ಹಳೆಯ ವೀಡಿಯೋಸ್ ಯಾವುದಾದ್ರೂ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಹೇಳಿದ್ದೆ. ಸೊ ಇವತ್ತು ಒಂದು ಸತಿ ಅದನ್ನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಾವು ಓಡ್ ಬಂದೆಲ್ಲ ಮದುವೆ ಮಾಡ್ಕೊಂಡಿಲ್ಲ, ಮಗು ಮಾಡ್ಕೊಂಡಿಲ್ಲ, ನಮ್ಮದು ಪಕ್ಕಾ ಅರೇಂಜ್ ಮ್ಯಾರೇಜು. ನಮ್ಮಮ್ಮ ನೋಡಿದ್ದ ಹುಡುಗನೇ ನಾನು ಮದುವೆ ಆಗಿರೋದು. ಸೊ ಹೇಗೆ ನನಗೆ ಯಾಕೆ ಮುಂಚೆ ಪಾಪು ಆಯಿತು, ಅವ್ರಿಗೆ ಯಾಕೆ ಇಷ್ಟು ಲೇಟಾಗಾಯಿತು ಅಂತ ಕೇಳಿದ್ರಿ. ನನಗೆ ಯಾಕೆ ಮುಂಚೆ ಆಯಿತು ಅಂದರೆ, ನನ್ನ ಅಕ್ಕನ ಮದುವೆ ಆಗಿದ್ದು ಜಸ್ಟ್ 2 months ಡಿಫ್ರೆನ್ಸ್ ಅಷ್ಟೇ. ಅಂದರೆ ಅಕ್ಕನ ಮದುವೆ ಆಗಿ ಅದಾಗಿ 2 months ಆದಮೇಲೆ ನನ್ನ ಮದುವೆ ಆಯಿತು. ಸೊ 2 months ಡಿಫ್ರೆನ್ಸ್ ಅಷ್ಟೇ ನಾವು ಮದುವೆ ಮಾಡ್ಕೊಂಡಿದ್ದು. ಅವರು ಸ್ವಲ್ಪ ಅಕ್ಕ ಎಲ್ಲ ಪ್ಲ್ಯಾನಿಂಗಲ್ಲಿದ್ದರು, ಅಂದರೆ ಮನೆ ಕಟ್ಟಬೇಕು. ಅವಾಗ ಸ್ವಲ್ಪ ಅವ್ರದ್ದು ಕೂಡ ಲವ್ ಮ್ಯಾರೇಜು, ಹಾಗಾಗಿ ಅವರು ಸ್ವಲ್ಪ ಟೆನ್ಷನ್ ಇತ್ತು, ಇನ್ನು ಲೈಫಲ್ಲಿ ಸೆಟ್ಲಾಗಬೇಕು, ಒಂದು ಮನೆ ಮಾಡ್ಕೋಬೇಕು, ಮನೆ ಕಟ್ಟಬೇಕು. ಅವ್ರ ಅತ್ತೆ ಮಾವ ಕೂಡ ಇದ್ದರು, ಅವ್ರಿಗೊಂದು ಮನೆ ಕಟ್ಟಬೇಕಾಗಿತ್ತು. ಸೊ ಹಾಗಾಗಿ ಅವರು ಆ ಯೋಚನೆಯಲ್ಲಿದ್ದರು. ಸೊ ನಂಗೆ ಮದುವೆ ಆಯಿತು, ಏನೇನೋ ಒಂದು ಫ್ಯಾಮಿಲಿ ಒಂದಿಷ್ಟು ಡ್ರಾಮಾಗಳು ನಡೀತು, ನಾವು ಎಲ್ಲಿಂದ ಎಲ್ಲಿಗೋ ಬರಬೇಕಾಗಿತ್ತು. ಸೊ ಆ ಟೈಮಲ್ಲಿ ನಮಗೆ ಗೊತ್ತಿಲ್ಲದಿರೋ ಹಾಗೆ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಆ್ಯಂಡ್ ಆ ಏಜಲ್ಲಿ ನಂಗೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಪ್ರೆಗ್ನೆಂಟು ಏನಂತಾರೆ, ಆ ಜರ್ನಿ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಮಗು ಅದನ್ನು ಹೆಂಗೆ ಬೆಳೆಸೋದು, ನಾನು ಪ್ರೆಗ್ನೆಂಟ್, ನಾನು ಹೆಂಗಿರೋದು, ನಿಜವಾಗ್ಲೂ ಅದೆಲ್ಲ ಒಂಥರ ಕಷ್ಟದ ಟೈಮ್ ಅಂತಲೇ ಹೇಳ್ಬೋದು ಒಂಥರ. ಸೊ ಆ ಒಂದು ಫ್ಯಾಮಿಲಿ ಜಂಜಾಟ ಇದನ್ನು ಮಾಡ್ಕೊಂಡು ಈ ಕಡೆ ಬಂದು ಒಂದು ಸಡನ್ ಪ್ರೆಗ್ನೆನ್ಸಿ ಅಂದಾಗ ತೆಗೆದುಬಿಡಿ, ಹಿಂಗೆ ಡೈರೆಕ್ಟಾಗಿ ನಾನು ಕೇಳಿದ್ದೀನಿ, ಇಲ್ಲ ಇದು ಬೇಡ ನನಗೆ, ಇವಾಗಲೇ ನನಗೇನೋ ಚಿಕ್ಕ ವಯಸ್ಸು, ನಾನು ಇನ್ನೂ ಓದಬೇಕು, ಸೊ ನಂಗೆ ಮಗು ಬೇಡ ಅಂತ ಹೇಳ್ಬಿಟ್ಟು ಹಿಂಗೆ ಡೈರೆಕ್ಟಾಗಿ ಅವ್ರ ಹತ್ರ ನಾನು ಕೇಳಿದ್ದೀನಿ. ಯಾರು ಕೇಳಿರ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಯಾಕಂದರೆ ಆ ಏಜಲ್ಲಿ ನಂಗೆ ಅದು ಗೊತ್ತಿಲ್ಲ. ನಾವು ಈ ಥರ ಡಾಕ್ಟರ್ಸ್ನ ಹೋಗಿ ಈ ಥರ ನೆಗೆಟಿವ್ ಆಗಿ ಈ ಥರ ಎಲ್ಲ ಕೇಳಬಾರ್ದು ಅವ್ರನ್ನ, ಇದೆಲ್ಲ ಕಾನೂನು ಪ್ರಕಾರ ತಪ್ಪು, ಈ ಥರ ನಾವು ಹೋಗಿ ಡೈರೆಕ್ಟಾಗಿ ಅಪ್ರೋಚ್ ಮಾಡಬಾರ್ದು ಅನ್ನೋದು ನಂಗೆ ನಿಜವಾಗ್ಲೂ ಅದು ಗೊತ್ತಿರಲಿಲ್ಲ. ಆ ವಯಸ್ಸಲ್ಲಿ ಆ ಥರ ಡಾಕ್ಟ್ರ್ ಹತ್ರ ಹೋಗಿ ನಾವು ಈ ಥರ ಎಲ್ಲ ಮಾತಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಸೊ ಅವರು ಸ್ವಲ್ಪ ದೊಡ್ಡವರಾಗಿದ್ದಕ್ಕೆ, ನಾನು ಸ್ವಲ್ಪ ಚಿಕ್ಕವಳಾಗಿದ್ದಕ್ಕೆ ಅವರು ಕೂರಿಸ್ಕೊಂಡು ನನಗೆ ಹೇಳಿದ್ರು, ಇಲ್ಲ ಇದಾಗಿರೋದು ಆಗೋಗಿದೆ. ಡ್ರಾಯಿಂಗ್ ಎಲ್ಲ ಬರೆದು ನನಗೆ ತೋರಿಸಿದ್ರು. ಅವರು ಸ್ವಲ್ಪ ದೊಡ್ಡವರು, ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರು. ಅವರು ಡ್ರಾಯಿಂಗ್ ಎಲ್ಲ ಬರೆದು ನನಗೆ ತೋರಿಸಿದ್ರು, ಈ ಥರ ಎಲ್ಲ ಇರುತ್ತೆ, ಹಿಂಗಾಗುತ್ತೆ, ಓಕೆ ನೀನು ಇವಾಗ ಪ್ರೆಗ್ನೆಂಟ್ 3 months ಆಗಿದೆ, ಇನ್ಮೇಲೆ ನಿನಗೇನಾದರೂ ಮಾಡಿದ್ರೆ ನನಗೂ ಕೆಟ್ಟ ಹೆಸರು ಬರುತ್ತೆ, ನಿನಗೂ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಬೇಡ ಈ ಮಗುನ ಮಾಡ್ಕೊಳ್ಳಿ, ಉಳಿಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಇನ್ನೊಂದು ಮಗು ಬೇಕಾ ಬೇಡ ಅನ್ನೋದು ನೀನು ಡಿಸೈಡ್ ಮಾಡು, ಇವಾಗ ಇದನ್ನು ಮಾಡೋಕ್ಕೆ ಹೋಗಬೇಡ ಅಂತ ಆ ಡಾಕ್ಟ್ರು ನನಗೆ ಅದು ಆ ಟೈಮಲ್ಲಿ ಮನವರಿಕೆ ಮಾಡಿದ್ದಕ್ಕೆ ಇವತ್ತು ನನ್ನ ಮಗ 5 ವರ್ಷದವನಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಇಲ್ಲ ಅಂದಿದ್ರೆ ಏನಾಗ್ತಾಯಿತ್ತೋ ಗೊತ್ತಿಲ್ಲ. ಸೊ ನಮಗೆ ಈ ಥರ ಮಗು ಆಗಿದ್ದು, ನಾವು ಮದುವೆ ಆಗಿದ್ದು ಹಿಂದೆಯೇ ನಾನು ಪ್ರೆಗ್ನೆಂಟ್ ಆದೆ. ಸೊ ಮಗು ಆಯಿತು, ಎಲ್ಲ ಆಯಿತು. ಅವ್ರ ಫ್ಯಾಮಿಲಿ ಫುಲ್ಲು ಒಂಥರ ಪ್ಲ್ಯಾನಿಂಗಲ್ಲಿದ್ದರು, ಮನೆ ಕಟ್ಟಬೇಕು. ನಾನು ತೋರಿಸಿದ್ದೀನಲ್ಲ ಇವಾಗ ಮನೆ ಕಟ್ಟಿರೋದು, ಅವ್ರ ಅತ್ತೆ ಮಾವಂಗೆ ಅಂತ ಇವ್ರಿಗೆ ಎಲ್ಲ ಒಂದು ಸಪ್ರೇಟ್ ಮನೆ ಕಟ್ಟಿದ್ರು. ಬಟ್ ಅದರಲ್ಲಿ ಸ್ವಲ್ಪ ಅವ್ರಿಗೂ ಕೂಡ ಜಂಜಾಟ ಎಲ್ಲ ಆಯಿತು. ಸೊ ಅದಕ್ಕೆ ತಿರ್ಗಿ ಅದೇ ಪಕ್ಕದಲ್ಲಿ ಇದ್ದಿದ್ದು ಅವರೊಂದು ಮನೆ ಮಾಡಿಕೊಂಡ್ರು, ಅವ್ರ ಅತ್ತೆ ಮಾವಂಗೂ ಸಪ್ರೇಟಾಗಿ ಆರಾಮಾಗಿ ಅವ್ರನ್ನೂ ಕೂಡ ಇರೋದಕ್ಕೆ ಅವ್ರ ಮನೆಯನ್ನು ಕಟ್ಟಿದ್ರು, ಇವರು ಕೂಡ ಕಟ್ಟಿದ್ರು. ಇವಾಗ 2 ಮನೆ ಕಟ್ಟಿದ್ದಾರೆ. ಅದ್ರ ಸಾಲ ಎಲ್ಲ ತೀರಿಸಿದ್ರು, ಅಕ್ಕ ಸ್ವಲ್ಪ ಎಲ್ಲ ಸಾಲ ತೀರಿಸಿದ್ರು, ಬಾವ ಎಲ್ಲ ಸಾಲ ತೀರಿಸಿದ್ರು. ಇವಾಗ ಅವ್ರಿಗೆ ಅಂತ ಒಂದು ಟೈಮ್ ಬಂದಿದೆ, ಅವ್ರಿಗೆ ಪಾಪು ಮಾಡ್ಕೊಳ್ಳೋದು, ಅವ್ರ ಫ್ಯಾಮಿಲಿಗೆ ಆ ಮನೆಗೆ ಒಂದು ಪಾಪು ಬೇಕು ಅಂತ. ಸೊ ಪಾಪು ಮಾಡಿಕೊಂಡ್ರು. ಸೊ ಇಷ್ಟೇ, ಏನು ದೊಡ್ಡ ಇಶ್ಯೂಸ್ ಏನಿಲ್ಲ. ಇವಾಗೆಲ್ಲ ನಡೆಯುತ್ತೆ ಬಿಡಿ. ಇವಾಗ ಯಾರೂ ಆ ಥರ ಅಯ್ಯೋ ಇವಳಿಗಾಗಿಲ್ಲ ನನಗಾಗಿದೆ ಅವಳಿಗಾಗಿಲ್ಲ ಯಾರೂ ನೋಡಲ್ಲ. ಆ್ಯಂಡ್ ಏನೂ ಪ್ರಾಬ್ಲಮ್ ಕೂಡ ಇರಲಿಲ್ಲ. ನಮ್ಮ ಅಕ್ಕ ತುಂಬ ಜನ ಹಳೇ ವ್ಲಾಗ್ಸಲ್ಲೆಲ್ಲ ನನ್ನ ಕೇಳ್ತಾಯಿದ್ರು, ನಿಮ್ಮ ಅಕ್ಕಂಗೆ ಏನು ಪ್ರಾಬ್ಲಮ್ ಆಗಿದೆ, ನಿಮ್ಮ ಅಕ್ಕಂಗೆ ಯಾಕೆ ಮಗುವಾಗಿಲ್ಲ, ಏನಾದರೂ ಪ್ರಾಬ್ಲಮ್ಮ ಅಂತ. ಸೊ ನಾನು ಏನೂ ಹೇಳಿರಲಿಲ್ಲ, ಯಾಕೆಂದರೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ಅದಕ್ಕೆ ಏನೂ ಹೇಳಿರಲಿಲ್ಲ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಇದೊಂದೇ ಪ್ರಾಬ್ಲಮ್ ಇದ್ದಿದ್ದು. ಅವ್ರು ಮನೆ ಕಟ್ಟಬೇಕಾಗಿತ್ತು, ಅದ್ರ ಸಾಲ ತೀರಿಸ್ಬೇಕಾಯಿತು. ಆ ಸಾಲ ತೀರಿಸಿ ಇವಾಗ ಒಂದು ಪಾಪು ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಪ್ಲ್ಯಾನಿಂಗಲ್ಲಿದ್ದರು ಫಸ್ಟೇ. ಸೊ ಹಾಗಾಗಿ ಅವ್ರಿಗೆ ಅದೇನು ಮಾಡಬೇಕು ಅಂದ್ಕೊಂಡಿದ್ರು, ಅವ್ರು ಏನು ಅಚೀವ್ ಮಾಡಬೇಕು ಅಂತಿದ್ರು, ಅವ್ರು ಅಚೀವ್ ಮಾಡಿದ್ರು. ಆ್ಯಂಡ್ ಇವಾಗ ಅವ್ರಿಗೊಂದು ಪಾಪು ಆಗಿದೆ, ಆ್ಯಂಡ್ ಕ್ಯೂಟ್ ಬಾಯ್ ಬೇಬಿ ಆಗಿದೆ. ಅವ್ರು ಆರಾಮಾಗಿದ್ದಾರೆ ಇವಾಗ.
ಅವ್ರ ಮನೆಗೆ ಇವಾಗ ಪಾಪುನ ಕೂಡ ಕರ್ಕೊಂಡೋಗಿದ್ದಾರೆ. ಅವ್ರು ಕಷ್ಟಪಟ್ಟು ಕಟ್ಟಿರೋ ಮನೆಗೂ ಕೂಡ ಕರ್ಕೊಂಡೋಗಿದ್ದಾರೆ, ಆರಾಮಾಗಿದ್ದಾರೆ. ಸೊ ಇಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇದೇ ಕ್ಲಾರಿಟಿ ನಾನು ನಿಮಗೆ ಕೊಡಬೇಕಾಗಿತ್ತು. ತುಂಬ ಜನ ಹಳೆ ವೀಡಿಯೋಸಲ್ಲೂ ಕೇಳ್ತಾಯಿದ್ರಿ, ಯಾಕೆ ಮಗು ಆಗಿಲ್ಲ ನಿಮ್ಮ ಮಕ್ಕಳಿಗೆ, ಯಾಕೆ ಮಗು ಆಗಿಲ್ಲ ಅಂತ. ಸೊ ಇಷ್ಟೇ ಕಾರಣ. ನಾವು ವಿತೌಟ್ ಪ್ಲ್ಯಾನಿಂಗಲ್ಲಿ ನಮ್ಮದು ಪಾಪು ಆಯಿತು. ಅವರು ವಿತ್ ಪ್ಲ್ಯಾನಿಂಗಲ್ಲಿ ಇಷ್ಟು ಸ್ವಲ್ಪ ವರ್ಷಗಳು ತೊಗೊಂಡು ಮನೆಯೆಲ್ಲ ಕಟ್ಟಿ ಅವರು ಪ್ಲ್ಯಾನಿಂಗ್ ಮಾಡಿಕೊಂಡು ಅವ್ರಿಗೊಂದು ಪಾಪು ಅಂತ ಮಾಡಿಕೊಂಡ್ರು. ಇಷ್ಟೇ ಡಿಫ್ರೆನ್ಸು. ಸೊ ಏನಿಲ್ಲ, ಅಂಥ ತೊಂದರೆಗಳು ಏನೂ ಇಲ್ಲ, ಆರಾಮಾಗಿದ್ದಾರೆ. ಅವ್ರ ಪಾಡಿಗೆ ಅವರು ಆರಾಮಾಗಿದ್ದಾರೆ, ನಮ್ಮ ಪಾಡಿಗೆ ನಾವು ಆರಾಮಾಗಿದ್ದೀವಿ. ಸೊ ಇಷ್ಟೇ. ಆಮೇಲೆ ನಾವು ಓಡಿ ಬಂದೇನು ಮದುವೆ ಮಾಡ್ಕೊಂಡಿಲ್ಲ, ಆ್ಯಂಡ್ ಮಗು ಮಾಡ್ಕೊಂಡಿಲ್ಲ ಓಡಿ ಬಂದು. ಸೊ ಇಷ್ಟೇ. ಆ್ಯಂಡ್ ನೀವು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದ್ದಾರೆ. ಇಷ್ಟೇ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಕಡೆಯಿಂದ ಒಂದು ಸಜೆಷನ್ ಅಂದರೆ, ಚಿಕ್ಕ ವಯಸ್ಸಿಗೆ ಯಾರು ಮದುವೆ ಮಾಡ್ಕೋಬೇಡಿ. ಅದೊಂದೇ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಆವಾಗ ನಾವಿದ್ದಿದ್ದ ಮೆಚುರಿಟಿಗೂ ಇಲ್ಲ ನಮ್ಮನೆ ಪರಿಸ್ಥಿತಿಗೋ, ಅಪ್ಪ ತೀರ್ಕೊಂಡಿದ್ದ ಪರಿಸ್ಥಿತಿಗೋ, ಏನೋ ಎಲ್ಲ ಫ್ಯಾಮಿಲಿ ಫೋರ್ಸಿಂದನೂ ಏನೋ ಒಂದು ಆಗಿ ಮದುವೆ ಆಗಿ ಮಗು ಮಾಡಿಕೊಂಡು ಇವಾಗ ಆ ಜರ್ನಿಲಿ ಏಳು ಬೀಳು ಕಷ್ಟಗಳನ್ನೆಲ್ಲ ನೋಡಿಕೊಂಡು ಒಂದೆಲ್ಲೋ ಒಂದು ಮಾಡಬೇಕು, ಏನೋ ಒಂದು ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಆದರೆ ಬಟ್ ನಾನು ಈಗಿನ ಕಾಲದ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಒಂದೇ, ಯಾರೋ ನಿಮಗೆ ತಂದಾಕ್ತಾರೆ, ಯಾರೋ ನಿಮ್ಮನ್ನು ಚೆನ್ನಾಗಿ ಸಾಕ್ತಾರೆ, ನಿಮಗೇನೋ ಕೊಡಿಸ್ತಾರೆ, ಏನೋ ಮಾಡ್ತಾರೆ ಅಂತ ಮದುವೆ ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡಿ. ನೀವು ಫಸ್ಟು ಚೆನ್ನಾಗಿ ಓದಿ, ಅಪ್ಪ ಅಮ್ಮನಿಗೆ ನೀವು ಚೆನ್ನಾಗಿ ನಂಬಿಕೆ ಬರೆಸ್ಕೊಳ್ಳಿ. ಇಲ್ಲ ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳೆ, ನಮ್ಮ ಕಡೆಯಿಂದ ಏನೋ ತೊಂದರೆ ಆಗಬಾರ್ದು ಅನ್ನೋ ಥರ ಅವರು ಯಾವುದೇ ರೀತಿ ಅಂತ ಮದುವೆ ಯೋಚನೆ ಬರ್ದಿರೋ ಥರ ನೀವು ನೋಡ್ಕೊಳ್ಳಿ. ಚೆನ್ನಾಗಿ ಓದಿ, ಚೆನ್ನಾಗಿ ಏನಾದರೂ ಒಂದು ಕೆಲಸ ಮಾಡಿ, ಪರವಾಗಿಲ್ಲ ಪಾರ್ಟ್ ಟೈಮ್ ಮಾಡಿ, ಫುಲ್ ಟೈಮ್ ಮಾಡಿ, ನಿಮ್ಮ ಒಂದು ಖರ್ಚನ್ನ ನೀವೇ ನೋಡ್ಕೊಳ್ಳಿ. ಆವಾಗ ಮಾತ್ರ ಹೆಣ್ಮಕ್ಳು ಏನು ಬೇಕಾದರೂ ಅಚೀವ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಅವಳ ಸ್ಟ್ಯಾಂಡನ್ನ ಅವಳು ತೊಗೋಬೋದು. ಇಲ್ಲ ಅಂದರೆ ನಂತರ ಎಲ್ಲೋ ಹೋಗಿ ಎಲ್ಲೋ ಓಡೋಗಿ ಎಲ್ಲೋ ಜೀವನ ಮಾಡಿಕೊಂಡು ಎಲ್ಲೋ ಇದನ್ನು ಮಾಡ್ಕೊಂಡು ಬರಬೇಕಾಗತ್ತೆ. ಆ ಥರ ಮಾಡ್ಕೋಬೇಡಿ ಯಾರೂ. ಯಾಕಂದರೆ ಆ ಏಜಲ್ಲಿ ನಮ್ಗೆ ಯಾವುದನ್ನೂ ಗೊತ್ತಿರಲ್ಲ. ನಾವು ಅಂದ್ಕೋಬೋದು ಅಷ್ಟೇ ಮದುವೆ ಅಂದರೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ಸಿಂಪಲ್ ಆಗಿರಲ್ಲ. ಮದುವೆ ಆದಮೇಲೆ ತುಂಬ ಡೇಂಜರಸ್ ಆಗಿರುತ್ತೆ. ಸೊ ಅದನ್ನೆಲ್ಲ ನಾನು ಇನ್ನೊಂದು ಸತಿ ನಿಜವಾಗ್ಲೂ ನಿಮ್ಮ ಜೊತೆ ಹಂಚ್ಕೋಬೇಕು. ನಾನು ಖಂಡಿತವಾಗ್ಲೂ ಹಂಚ್ಕೋತೀನಿ. ಯಾಕಂದರೆ ಎಷ್ಟೋ ಹೆಣ್ಮಕ್ಳು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋದ್ರಿಂದ ಅವರು ಕೂಡ ಒಂದು ಸ್ವಲ್ಪ ಅರ್ಥ ಆಗುತ್ತೆ, ಹೌದು ಹಿಂಗೂ ಇರುತ್ತೆ ಅಂತ. ಸೊ ನಾನು ಹೇಳೋದೇನೆಂದರೆ, ಚಿಕ್ಕ ವಯಸ್ಸಿಗೆ ಯಾರೂ ಮದುವೆ ಮಾಡ್ಕೋಬೇಡಿ. ಫಸ್ಟು ನೀವು ಇಂಡಿಪೆಂಡೆಂಟ್ ಆಗಿರಿ, ಚೆನ್ನಾಗಿ ಸಂಪಾದನೆ ಮಾಡೋ ಕಡೆ ನೋಡಿ. ನೀವು 20,000 ದುಡೀಲಿ, 10,000 ದುಡೀಲಿ, ಫಸ್ಟು ದುಡೀರಿ. ನಿಮ್ಮ ಒಂದು ಇದನ್ನು ನಿಮ್ಮ ಅಕೌಂಟಲ್ಲಿ ಒಂದು ಸ್ವಲ್ಪ ಅಂತ ಹಾಕ್ಕೊಳ್ಳಿ. ಒಂದು ನಿಮ್ಗೆ ಒಡವೆ ಬೇಕಾ, ಬಟ್ಟೆ ಬೇಕಾ, ತಿನ್ನಬೇಕಾ, ಈಚೆ ಸುತ್ತಾಡಬೇಕಾ, ಫಸ್ಟ್ ಅದನ್ನೆಲ್ಲ ಎಂಜಾಯ್ ಮಾಡಿಬಿಡಿ. 25, 26, 28 ಗಂಟೆನೂ ಯಾರೂ ಮದುವೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನನ್ನನ್ನು ಯಾರಾದರೂ ಕೇಳಿದ್ರೆ ನಾನು ಹಂಗೆ ಹೇಳ್ತೀನಿ. ಇವಾಗಲೂ ಅಷ್ಟೇ, ನಮ್ಮ ಫ್ಯಾಮಿಲಿಲಿ ಯಾವುದಾದ್ರೂ ಮದುವೆ ಅದಿದ್ದು ಅಂದಾಗ ಇಷ್ಟು ಬೇಗ ಮದುವೆ ಬೇಕಾ ಅಂತಲೇ ಫಸ್ಟು ನಾನು ಕೇಳ್ತೀನಿ. ಯಾಕಂದರೆ ಇನ್ನು 23, 24. ಸೊ ಬೇಡ, 26, 28 ಆದ್ರೂ 28 ಒಳಗಡೆ ಯಾವಾಗಾದರೂ ಅಲ್ಲಿವರೆಗೂ 28 ಒಳಗೆ ಫುಲ್ಲು ಲೈಫ್ನ ಎಂಜಾಯ್ ಮಾಡಿ. ನಿಮ್ಗೆ ಯಾವ ಥರ ಬಟ್ಟೆ ಬೇಕು, ಯಾವ ಥರ ಊಟ ಬೇಕು, ಎಲ್ಲನೂ ಎಂಜಾಯ್ ಮಾಡಿ. ಅದಾದಮೇಲೆ 26, 28 ಆದಮೇಲೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಗೆ ಬನ್ನಿ. ಮದುವೆ ಮಾಡ್ಕೊಳ್ಳಿ, ಮಗು ಮಾಡ್ಕೊಳ್ಳಿ, ಅದ್ರದ್ದೊಂದು ಜವಾಬ್ದಾರಿ, ಅದ್ರದ್ದೊಂದು ಲೈಫ್ ಎಂಜಾಯ್ ಮಾಡಿ, ಕಿತ್ತಾಡಿ. ಎಲ್ಲನೂ ಆಗುತ್ತೆ, ಎಲ್ಲ ಕಷ್ಟಗಳು ಬರುತ್ತೆ ಅಂತಾರೆ. ಆ ಕಡೆಯವ್ರಿಗೆ ನಿಮ್ಗೆ ಅಡ್ಜಸ್ಟ್ ಆಗೋಲ್ಲ, ಈ ಕಡೆಯವ್ರಿಗೆ ನಿಮ್ಗೆ ಅಡ್ಜಸ್ಟ್ ಆಗೋಲ್ಲ, ಮಾತಾಡ್ತಾರೆ, ಜಗಳ ಆಗುತ್ತೆ, ಎಲ್ಲನೂ ಆಗುತ್ತೆ. ಆವಾಗ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಷ್ಟು ನಿಮಗೆ ಮೆಚುರಿಟಿ ಇರುತ್ತೆ. ಯಾವ ಥರ ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಏನು ಮಾತಾಡಬಾರ್ದು ಅನ್ನೋದು ಆವಾಗ ಅದು ಮೆಚುರಿಟಿ ಇರುತ್ತೆ. ಆದರೆ 19ನೇ ವಯಸ್ಸಿಗೆ ನೀವು ಮದುವೆ ಆಗಿ ಒಬ್ಬರು ನಿನಗೇನೋ ಹೇಳ್ತಾ ಇದ್ದಾರೆ ಅಂದರೆ ಅದು ನಿನ್ಗೆ ವಾಪಸ್ ಹೇಳೋಕ್ಕೂ ಕೂಡ ನಿನ್ಗೆ ಅದು ಗೊತ್ತಾಗ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ, ಏನಕ್ಕೆ ಹೇಳ್ತಾ ಇದ್ದಾರೆ, ಯಾವ ರೀತಿ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ನಿನಗೆ ಗೊತ್ತಾಗಲ್ಲ. ಸೊ ಆ ಸಿಚುವೇಶನ್ ನಾನು ಅನುಭವಿಸಿದ್ದೀನಿ. ಸೊ ಹಾಗಾಗಿ ಯಾರೂ ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟು, ಬೇಗ ಮದುವೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು 26 ಗಂಟೆ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡಿ, ಅಷ್ಟೇ ಕೇಳೋದು. ನೀವು ದುಡ್ದಿರೋದ್ರಲ್ಲಿ ಅಪ್ಪ ಅಮ್ಮಂಗೂ ಕೊಡಿ, ಅವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಏನಿರುತ್ತೆ ಅದರಲ್ಲಿ ನೀವು ಚೆನ್ನಾಗಿ ಸುತ್ತಾಡಿ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಚೆನ್ನಾಗಿ ತಿನ್ನಿ, ಮಜಾ ಮಾಡಿ, ಆರಾಮಾಗಿರಿ. ಚಿಕ್ಕ ವಯಸ್ಸಲ್ಲಿ ಮದುವೆ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಪ್ಲ್ಯಾನಿಂಗು ಮಾಡಬೇಡಿ, ಏನೂ ಮಾಡಬೇಡಿ. ಸೊ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಸೊ ಖಂಡಿತವಾಗ್ಲೂ ಯಾವತ್ತಾದರೂ ಇದನ್ನು ಈ ಥರ ವಿಚಾರಗಳು ಏನೇನೆಲ್ಲ ಆಯಿತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಮುಂದೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಆದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನಿಮ್ಗೆ ಅದೆಲ್ಲ ಒಂಥರ ಮೋಟಿವ್ ಆಗು ಕೂಡ ಇರುತ್ತೆ ಹೇಳಬೇಕು ಅಂದರೆ. ಯಾಕಂದರೆ ಎಷ್ಟೋ ಜೀವನಗಳು ನಮಗೂ ಕೂಡ ಒಂದು ಮೋಟಿವ್ ಆಗುತ್ತೆ. ಇವಾಗ ನಾನೇನೋ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇನ್ನೊಬ್ರದ್ದು ನನಗೆ ಅದು ಮೋಟಿವ್ ಆಗಿರುತ್ತೆ. ಇವತ್ತು ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ, ಇಲ್ಲ ಇನ್ನೊಂದೇನೋ ಮಾಡ್ತಾಯಿದ್ದೀನಿ ಅಂದರೆ ಇನ್ನೊಬ್ಬರನ್ನ ನೋಡಿ ಹೌದು ನಾನು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇನ್ಸ್ಪೈರಿಂಗ್ ಆಗಿ ತೊಗೊಂಡೇ ನಾನು ಇಷ್ಟು ಮಟ್ಟಿಗೆ ನಾವು ಕೂಡ ಬರ್ತಾ ಇರೋದು. ಹಾಗಾಗಿ 2 ಮಾತುಗಳು ಒಬ್ಬರ ಜೀವನನ ಬದಲಾಯಿಸುತ್ತೆ, ಹಾಗೆ 2 ಕೆಟ್ಟ ಮಾತುಗಳು ಒಬ್ಬರ ಜೀವನನ ಹಾಳು ಮಾಡುತ್ತೆ. ಸೊ ಎರಡನ್ನೂ ನಾವು ತಿಳ್ಕೊಬೇಕಾಗುತ್ತೆ.
ಸೊ ಇಷ್ಟೇ, ಜಾಸ್ತಿ ಮಾತಾಡ್ತಾ ಇದ್ದೀನಿ, ಸೊ ತಪ್ಪು ತಿಳ್ಕೊಬೇಡಿ. ಇನ್ನು ನೀವು ಕೇಳಿರೋ ಪ್ರಶ್ನೆಗೂ ಕೂಡ ನಾನು ಉತ್ತರ ಕೊಟ್ಟಿದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.